ಚುನಾವಣೆಯಲ್ಲಿ ಕೆ.ಎಸ್. ಈಶ್ವರಪ್ಪನ ಪಕ್ಷೇತರ ನಿಲ್ತಾ ಇದ್ದಾರೆ. ಅಲ್ಲಿ ನಿಮ್ಮ ಸಮುದಾಯದಿಂದ ಬೆಂಬಲ ಯಾಗಿರುತ್ತೆ? ಕಾಂಗ್ರೆಸ್ ಗೆದ್ರೆ ಈಶ್ವರಪ್ಪನವರು ಯಾವತ್ತೂ ನಾವು ಕುರುಬರು ಅಂತ ಹೇಳಲಿಲ್ಲ. ನಮ್ಮ ಮಠದ ಕಾರ್ಯಕ್ರಮದಲ್ಲೇ ಬಂದು ನಾವು ಕುರುಬ ಅಲ್ಲ, ನಾನು ಒಬ್ಬ ಹಿಂದೂ ಅಂತೇಳಿ ಹೋದಂಥವ್ರು. ಅವ್ರು ನಮ್ಮ ಸಹಾಯನೇನು ಕೋರಲಿಲ್ಲ. ನಮ್ಮ ಸಹಾಯ ಕೋರಲಿಲ್ಲ, ಮೊದಲಿಂದ ನಮ್ಮ ಜೊತೆ ಇಲ್ಲ. ಅವರು ಸಮುದಾಯದ ಇರ್ಬೋದು. ಅವರು ಆ ಥರ ಕಾಂಗ್ರೆಸ್ನವ್ರಿಗೆ 2 ಟಿಕೆಟ್ ಕೊಟ್ಟಿದ್ರು, ಯಾಕೆ ಬಿ ಜೆ ಪಿಯಲ್ಲಿ 1 ಟಿಕೆಟ್ ಕೊಟ್ಟಿಲ್ವಲ್ಲ? ಕುರುಬರು ಯಾರೋ ಅವ್ರಿಗೆ ಬೇಕಾಗಿಲ್ಲ, ಅವ್ರ ಕುರುಬರು ಮತನೇ ಬೇಕಾಗಿಲ್ಲ ಅಂತ ಇವರು ಅನಂತ್ ಕುಮಾರ್ ಹೆಗಡೆ ಒಂದು ಸರಿ ಮಾತಾಡಿದ್ರಲ್ಲ. ಯಾಕೆ ಅವ್ರು ಶಿಸ್ತಿನ ಕ್ರಮ ತಗೊಂಡಿಲ್ಲ? ನಾವು ಯಾಕೆ ಓಟ್ ಹಾಕಬೇಕಾಗಿದೆ ಬಿ ಜೆ ಪಿಗೆ? ನಾವು ಬಿ ಜೆ ಪಿಗೆ ಓಟ್ ಹಾಕೋ ಇದೆ ಪ್ರಶ್ನೆ ಬರೋದಿಲ್ಲ. ನಾವು ನಮ್ಮ ಜನಾಂಗದ ಹಿತವನ್ನು ಕಾಪಾಡೋದು ಪಕ್ಷ ಯಾವುದಿದೆ ಆ ಪಕ್ಷಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಸದ್ಯಕ್ಕಿದೆ, ಅವ್ರಿಗೆ ನಾವು ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಕೋಲಾರ ಜಿಲ್ಲಾ ಕುರುಬರ ಸಂಘದಿಂದ 18ನೇ ತಾರೀಕು ಕೋಲಾರ ನಗರದಲ್ಲಿ ಒಂದು ಒಂದು ಕುರುಬರ ಸಂಘದ ಒಂದು ಸಭೆಯನ್ನು ಕರೆದು ಕಾಂಗ್ರೆಸ್ ಒಂದು ಪಕ್ಷಕ್ಕೆ ನಾವು ಬೆಂಬಲವನ್ನು ಸೂಚಿಸಬೇಕಾಗಿದೆ. ಇವತ್ತು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಈ ರಾಜ್ಯದಲ್ಲಿ ಜಾತಿವಾರು ಜನಗಣತಿ ಮುಖ್ಯಮಂತ್ರಿಗಳು ಆ ವರದಿಯನ್ನು ಪಡ್ಕೊಂಡಿದ್ದಾರೆ ಆಯೋಗದಿಂದ. ಆ ವರದಿಯನ್ನು ಅನುಷ್ಠಾನಗೊಳಿಸಬೇಕು. ಹಾಗೆ ಎಲ್ಲ ಹಿಂದುಳಿದ ಜಾತಿಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ನಡೀತಾ ಇದೆ. ಅದಕ್ಕಾಗಿ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲವನ್ನು ಸೂಚಿಸೋದಕ್ಕೋಸ್ಕರ ನಾವು ಈ ಒಂದು ಕೋಲಾರ ಜಿಲ್ಲಾ ಮಟ್ಟದ ಕುರುಬರ ಸಂಘದ ಸಭೆಯನ್ನು ಕರೀತಾ ಇದ್ದೀವಿ. ಈ ಕೋಲಾರ ಜಿಲ್ಲಾ ಲೋಕಸಭಾ ಇದರಲ್ಲಿ 2.25 ಲಕ್ಷ ಜನ ಇದ್ದೀವಿ. ಕುರುಬರ ಒಂದು ಓಟು 2.25 ಲಕ್ಷ ಇದೆ. ನನಗೆ ಗೊತ್ತಿದ್ದಂಗೆ ಸರಾಸರಿ 80ರಿಂದ 90% ಜನ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇದ್ದಾರೆ. ಯಾಕೆ ಅಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ದೇಶ ಕಂಡಂಥ ಅತಿ ಹೆಚ್ಚು ಬಡ್ಜೆಟನ್ನು ಮಂಡಿಸಿದಂಥ ವ್ಯಕ್ತಿ ಹಾಗೂ ಬಡವರ ಒಂದು ಕಲ್ಯಾಣ ಕಾರ್ಯಕ್ಕಾಗಿ ಎಲ್ಲ ಒಂದು ಒಳ್ಳೆಯ ಯೋಚನೆ ಇಟ್ಕೊಂಡು ಅವರ ಏಳಿಗೆಗಾಗಿ ಅವರು ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ಬೆಂಬಲವನ್ನು ಸೂಚಿಸೋದು ಕಾರಣಕ್ಕಾಗಿ ನಾವು ಈ ಒಂದು ಸಭೆಯನ್ನು ಮಾಡಲಿಕ್ಕೆ ಇಚ್ಛೆಪಡ್ತೇವೆ. ಈಗ ಕೋಲಾರ ಮಟ್ಟಕ್ಕೆ ಹೇಳ್ತೀನಿ ನಾನು, 3 ಸಮುದಾಯ ಭವನಗಳು ಕೆಲಸ ಆಗಿದೆ. ಒಂದು ಶ್ರೀನಿವಾಸಪುರದ ಕಳೆದ 13-18ರಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾಗ 75 ಲಕ್ಷ ರೂಪಾಯಿ ಗ್ರಾಂಟ್ ತೊಗೊಂಡು ಅಲ್ಲೊಂದು ಸಮುದಾಯ ಭವನ ಮಾಡಿದ್ದೀವಿ. ಹಾಗೆ ಮುಳಬಾಗಿಲ ಸಮುದಾಯ ಭವನ ಕೆಲಸ ಮುಗಿತಾ ಬಂದಿದೆ. ಕೋಲಾರದ ಸಮುದಾಯ ಭವನ ಕೂಡ ಈ ಮೊನ್ನೆ ಕೂಡ 2 ಕೋಟಿ ರೂಪಾಯಿ ದುಡ್ಡನ್ನ ತೊಗೊಂಬಂದಿದ್ದೀವಿ. ಮಾಲೂರಿನಲ್ಲಿ ವಿದ್ಯಾರ್ಥಿ ನಿಲಯ ಮಾಡಿದ್ದೀವಿ, ಕೋಲಾರಿನಲ್ಲಿ ವಿದ್ಯಾರ್ಥಿ ನಿಲಯ ಮಾಡಿದ್ದೀವಿ. ಇಷ್ಟು ಕೆಲಸ ನಮ್ಮ ಕೋಲಾರ ಜಿಲ್ಲೆ ಮಟ್ಟಕ್ಕೆ ಹೇಳ್ತಾ ಇರೋದು ನಾನು, ಇಡೀ ರಾಜ್ಯದಲ್ಲ ಹೇಳ್ತಾ ಇರೋದು. ರಾಜ್ಯದಲ್ಲಿ ಬೇಕಾದಷ್ಟು ಕೆಲಸ ಆಗಿದೆ. ಯಾರು ಆ ಮಾತು ಕೇಳ್ತಾರೆ ಅವ್ರು ಬರೋಕ್ಕೆ ಕೇಳಿ ನಾನು ಕೊಡ್ತೀನಿ, ಉತ್ತರ ಕೊಡ್ತೀನಿ. ನಾನು ನಮ್ಗೆ ಗೊತ್ತಿದೆ ಮಾಡಿದ್ದಾರೆ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಹೆಚ್ಚಿನ ರೀತಿಯಲ್ಲಿ ಆಗಿದೆ. ಬೇರೆ ಮಾಡಿಲ್ಲ ಅಂತ ನಾನು ಹೇಳಿ ಅಪರಾಧ ಮಾಡ್ತಾಯಿಲ್ಲ. ಸಿದ್ದರಾಮಯ್ಯವ್ರ ಕಾಲದಲ್ಲಿ ಹೆಚ್ಚಿನ ರೀತಿಯಲ್ಲಿ ಆಗಿದೆ. ಇವಾಗ ನಮ್ಮ ಮನೇಲಿ ನಾವು ಊಟ ಮಾಡೋದಕ್ಕೆ ಬೇರೆಯವ್ರ ಮನೆಗೆ ಹೋಗಿ ಊಟ ಮಾಡೋಕ್ಕೆ ವ್ಯತ್ಯಾಸ ಇಲ್ವಾ? ನಮ್ಮ ಮನೇಲಿ ಊಟ ಮಾಡಿದ್ರೆ ನಮ್ಗೆ ಎಷ್ಟು ಬೇಕಾದ್ರೂ ಇಸ್ಕೋಬೋದು, ನಮ್ಮ ತಾಯಿ ಹತ್ರ ಕೇಳಿ ನಾವು ಊಟ ಹಾಕ್ಸ್ಕೋಬೋದು. ಬೇರೆಯವ್ರ ಮನೆಗೆ ಹೋದಾಗ ಅವ್ರು ಏನು ಕೊಡ್ತಾರೆ ಅದನ್ನೇ ಊಟ ಮಾಡ್ಕೊಂಬರ್ಬೇಕಲ್ವ? ಆ ಪರಿಸ್ಥಿತಿ ಆಗುತ್ತೆ. ಸದ್ಯಕ್ಕೆ ನಮಗೆ ಸಮಾಧಾನ ಇದೆ.